ಬಿಸಿಲೂರಿನ ತೇರು ಅಂತೇಳಿ. ನಾನು ಮಗುವಾಗಿದ್ದಾಗ ನನ್ನ ಎತ್ಕೊಂಡು ಆಡಿಸಿ ನನ್ನ 2ನೇ ರಥಕ್ಕೆ ನನಗೆ ಡಾಕ್ಟರೇಟ್ ಅವಾರ್ಡ್ ಬಂತು. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು ಎನ್ನುವ ಅಲ್ಲಮ ಪ್ರಭುಗಳ ವಚನದ ಸಾಲಿನಂತೆ ಇವತ್ತು ಒಬ್ಬ ಕಾಯಕ ಯೋಗಿಯ ಪರಿಚಯ ಮಾಡ್ಕೊಳ್ಳೋಣ ಬರ್ರಿ. ಸಾಮಾನ್ಯವಾಗಿ ನಾವೆಲ್ಲರೂ ಜಾತ್ರಾ ಮಹೋತ್ಸವದೊಳಗೆ ತೇರು ಎಳೆಯೋದನ್ನು ನೋಡಿರ್ತೀವಿ. ತೇರು ಅಥವಾ ರಥ ಜಾತ್ರೆಯ ಒಂದು ಮುಖ್ಯ ಭಾಗ. ಎಲ್ಲ ರಥಗಳು ಒಂದೇ ರೀತಿ ಕಾಣುವುದಿಲ್ಲ. ವಿಭಿನ್ನ ವಿನ್ಯಾಸದೊಂದಿಗೆ ವಿಶೇಷ ಮೆರುಗನ್ನು ಆ ರಥಕ್ಕೆ ತಂದುಕೊಡುವರು ರಥಶಿಲ್ಪಿಗಳು. ಅಂತಹ ಅದ್ಭುತ ವಿನ್ಯಾಸದ ಹಿಂದಿರುವ ಶಿಲ್ಪಿಗಳ ಪರಿಶ್ರಮ ಹಾಗೂ ಅವರ ಶ್ರದ್ಧೆ ಭಕ್ತಿ ನಿಜಕ್ಕೂ ಶ್ಲಾಘನೀಯ. ಇಂತಹ ಒಬ್ಬ ಅಪರೂಪದ ರಥಶಿಲ್ಪಿಯನ್ನು ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಾಣಾಪುರದಲ್ಲಿ ನಾವು ಭೇಟಿಯಾದ್ವಿ. ಬರ್ರಿ ಅವರಿಂದನೇ ನಾವು ಈ ರಥಗಳ ಕಾರ್ಯವೈಖರಿಗಳನ್ನು ಮತ್ತು ಅನುಭವಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಹೆಸರು ಡಾಕ್ಟರ್ ಯಲ್ಲಪ್ಪ ಬೆಳಗೆರೆ ಅಂತ ಹೇಳಿ. ನಾವು ಇದೇ ಊರು ಬಾಣಾಪುರದಾರೆ. ನಾವು ಕೊಪ್ಪಳ ಜಿಲ್ಲಾ ಬಾಣಾಪುರದಾರೆ. ನಾನು ಸುಮಾರು ನನ್ನ ವಯಸ್ಸು 12ನೇ ವಯಸ್ಸಿನಾಗ ನಾನು ಈ ಶಿಲ್ಪಕಲಾ ಬಗ್ಗೆ ಭಾಳ ಆಸಕ್ತಿ ಇರೋದ್ರಿಂದ ನಾನು 8ನೇ ಕ್ಲಾಸಿಗೆ ಓದಿ ಮುಗಿಸಿಬಿಟ್ಟೆ. ನಾನು ಮುಗಿಸಿ ಈ ಶಿಲ್ಪಕಲೆಗೆ ಭಾಳ ಪ್ರೋತ್ಸಾಹ ಕೊಟ್ಟೆ. ಅಂದರೆ ಇದು ಕಲಿಬೇಕು, ಮಾಡಬೇಕು ಅನ್ನೋ ದೊಡ್ಡ ಆಸೆ. ನಾನೊಬ್ಬ ಕಲಾವಿದ ಆಗಬೇಕು ಅನ್ನೋದು ದೊಡ್ಡ ಆಸೆ. ಇದಕ್ಕೆಲ್ಲ ನಮ್ಮ ಪ್ರೇರಣೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನಾನು ಹಂಪಿ ಒಳಗೆ ಹಂಪಿ ರಥ ಮಾಡೋ ಮುಂದೆ ಒಂದ್ಸಲ ನಾನು ಮಗುವಾಗಿದ್ದಾಗ ನನ್ನ ಎತ್ಕೊಂಡು ಆಡಿಸಿದ್ರು ಅವರು, ಡಾಕ್ಟರ್ ರಾಜ್ಕುಮಾರ್. ನಾನು ಅವ್ರಂಗೆ ಕಲಾವಿದ ಆಗಬೇಕಲ್ಲ ಅನ್ನೋ ಮನಸ್ಥಿತಿ ನನಗೆ ಮೂಡಿ ಬಂತು. ಅವಾಗ 12ನೇ ವಯಸ್ಸಿನಾಗ ನಮ್ಮ ಕೊಪ್ಪಳದಾಗ ಶಿವಶಾಂತವೀರ ಶ್ರೀಗಳು ನನ್ನ ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಕೊಡಿಸಿದ್ರು ನನಗೆ. ಸುಮಾರು ಒಂದು 14 ವರ್ಷ ವಿದ್ಯಾಭ್ಯಾಸ ಕಲ್ತಿದ್ವಿ. 14 ವರ್ಷ ವಿದ್ಯಾಭ್ಯಾಸ ಆದ ನಂತರ 2007ರಲ್ಲಿ ಮುಗಿಯಂತ ಅಂದರೆ 2008ರಲ್ಲಿ ನನಗೊಂದು ಫಸ್ಟ್ ರಥ ಆರ್ಡ್ರ್ ಬಂತು. 35 ಫೀಟಿನ ರಥ. ಅದನ್ನು ಒಂದು 7 ಮಂದಿ ಶಿಲ್ಪಿ ಒಳಗೆ ಅವ್ರ ಬಗ್ಗೆ ಅಧ್ಯಯನ ಮಾಡಿದರು. ಆ ಟೈಮ್ದಲ್ಲಿ ನಾನು ಆಯ್ಕೆ ಆದೆ. ನಾನಿನ್ನೂ ಆವಾಗ ನನ್ನ ವಯಸ್ಸು ಒಂದು 23 ವಯಸ್ಸು. ಆ ಸಮಯದಾಗ ಆಯ್ಕೆ ಆದಾಗ ನಾನು ಕಲಾವಿದ ಆಗಕ್ಕೆ ನನಗೆ ಒಂದು ಪ್ರೋತ್ಸಾಹ ಸಿಕ್ತಂತ ಅಂದ್ಕೊಂಡಿದ್ದೀರಿ. ಈಗಿರೋ ಶ್ರೀಗಳು ಕೊಪ್ಪಳ ಗವಿಸಿದ್ದೇಶ್ವರ ಶ್ರೀಗಳು ಅವ್ರು ಹೆಚ್ಚಿನ ತರಗತಿ ನನಗೆ ಪ್ರೋತ್ಸಾಹ ಕೊಟ್ಟರು. ಆ ಫಸ್ಟ್ ತೀರ ಕೊಟ್ಟದ್ದೇ ಈ ಗವಿಸಿದ್ದೇಶ್ವರ ಶ್ರೀಗಳು. ಅಲ್ಲಿಂದ ನಾವು ರಥ ಮಾಡ್ತಾ 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 ಈಗ ಸುಮಾರು 100 ರಥಗಳು ಮಾಡಿದ್ವಿ. ಕಕ್ಕೇರಿ ತಿಂತಣಿ ಮೋಹನೇಶ್ವರ ಹತ್ರ ಕಕ್ಕೇರಿ, ಯಾದಗಿರಿ ಜಿಲ್ಲಾ, ಸುರ್ಪುರ ತಾಲೂಕು. ಅದ್ಭುತವಾದ ಅಮೇಜಿಂಗ್ ರಥ ರೀ ಅದು. ಸುಮಾರು 2.5 ಕೋಟಿ ರೂಪಾಯಿದಾಗ ತಯಾರಾಗೈತೆ ರೀ ಅದು ಭಾಳ ಅದ್ಭುತವಾದ ರಥ. ಅಂಥ ರಥ ಇಡೀ ನಮ್ಮ ಕರ್ನಾಟಕದಲ್ಲೇ ಸದ್ಯ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದ ಶಿಲ್ಪಕಲಾ ಅದರೊಳಗಿದೆ ರೀ. ಅದಾದ ನಂತರ ಆಂಧ್ರ ಕಣೆಕಲ್, ಅನಂತಪುರ ಜಿಲ್ಲಾ ಕಣೆಕಲ್ಲು, ಅಲ್ಲಿ ಕೂಡ ಅಮೇಜಿಂಗ್ ರಥ ರೀ. ಅದು ಒಂದು ಅವ್ರು ಭಾಳ ಪ್ರೋತ್ಸಾಹ ಕೊಟ್ಟರು. ಟೆಕ್ನಾಲಜಿ ಯೂಸ್ ಮಾಡಿ ಅದಕ್ಕೆಲ್ಲ ಬ್ರೇಕ್ ಸ್ಟೇರಿಂಗ್ ಎಲ್ಲ ಮಾಡಿದ್ರು. ಒಳ್ಳೆ ಅದ್ಭುತವಾಗಿ ಶಿಲ್ಪಕಲಾ ಮಾಡಿದ್ವಿ. ಆವಾಗಲೇ ನನಗೆ ಹೆಚ್ಚಿನ ತರಗತಿ ಪ್ರೋತ್ಸಾಹ ಸಿಕ್ತು. ಮತ್ತು ಈಗ ಸುಮಾರು ನಾನು ಒಂದು 104 ರಥಗಳು ಮಾಡಿದ್ದೀನಿ. ಈಗ ನನಗೆ 102 ರಥಕ್ಕೆ ಡಾಕ್ಟರೇಟ್ ಅವಾರ್ಡ್ ಬಂತು. 102ನೇ ರಥಕ್ಕೆ ನನಗೆ ಡಾಕ್ಟರೇಟ್ ಅವಾರ್ಡ್ ಬಂತು. ಎಲ್ಲಿ? ನಮ್ಮದು ಚೆನ್ನೈ ಯೂನಿವರ್ಸಿಟಿ, ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಯೂನಿವರ್ಸಿಟಿ ಅಂತೇಳಿ. ಅಂದ್ರೆ ಅವರು ನಮ್ಮ ಈ ರೀತಿ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರು. ಅವರು ನನ್ನ ಬಗ್ಗೆ ಸಂಶೋಧನೆ ಮಾಡಿದ್ರು. ನಾವು ಏನ್ ಮಾಡ್ತೀವಿ ಏನಿಲ್ಲ ಅಂತ 2 ವರ್ಷ ಅಧ್ಯಯನ ಮಾಡಿದ್ರು. ಯಾಕಂದ್ರೆ ಡಾಕ್ಟರೇಟ್ ಅವಾರ್ಡ್ ಮಾಡಿದ್ದು ಅಂದ್ರೆ ನಾವು ಬಹಳ ಆಶ್ಚರ್ಯ ಆಯ್ತು. ಎಲ್ಲ ಬೇರೆ ಕಡೆ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಈ ರೀತಿ ದೊಡ್ಡ ದೊಡ್ಡ ಕಲಾವಿದರಿಗೆ ಡಾಕ್ಟರೇಟ್ ಅವಾರ್ಡ್ ಬರ್ತಂತ ಕೇಳಿದ್ದೇನೆ. ಬಟ್ ನನಗೂ ಬಂತಲ್ಲ, ಬಹಳ ಸಂತೋಷ ಆಯ್ತು. ಅದ್ಭುತವಾದ ಶಿಲ್ಪಕಲಾ ಮಾಡ್ತಾ ಇದ್ದೀನಿ. ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರತ್ನ ಅವಾರ್ಡು, ಆಮೇಲೆ
ಡಾಕ್ಟರ್ BR ಅಂಬೇಡ್ಕರ್ ಸದ್ಭಾವನಾ ಪ್ರಶಸ್ತಿ, ನೃಪತುಂಗ ಅಮೋಘ ವರ್ಷ ನೃಪತುಂಗ ಅವಾರ್ಡು, ಡೆಲ್ಲಿ ಒಳಗೆ ಅಮರಶಿಲ್ಪಿ ಜಗನ್ನಾಚಾರ್ಯ ನ್ಯಾಷನಲ್ ಅವಾರ್ಡು. ಮೊನ್ನೆ ನನಗೆ ಭಾರತ ಗೌರವ ಡಾಕ್ಟರೇಟ್ ಬಂದಿತ್ತು, ನಾನು ತಗೊಳ್ಳಿಲ್ಲ. ಈ ವರ್ಷ ನಾನು ಒಳ್ಳೆ ಅಂದೆ, ಆದರೂ ನನ್ನ ಪದವಿಗೆ ಮತ್ತು ಅಲ್ಲಿ ತೆಗೆದಿಟ್ಕೊಂಡಾರ್ರಿ, ಅದೆಲ್ಲ ಕೊಡ್ತಾ ಇದ್ದಾರೆ ಈಗ. ಆಮೇಲೆ ನಮಗೆ ಸಾಕಷ್ಟು ಈ ರೀತಿಯ ಅವಾರ್ಡುಗಳೆಲ್ಲ ಟೈಮ್ ತಗೊಂತು, ಒಂದು ವರ್ಷ ಟೈಮ್ ತಗೊಂತು. ಯಾವ ಕಟ್ಟಿಗೆ ಯಾಕಂದ್ರೆ ಎಲ್ಲ ನಾನು ಸಾಗುವನಿನೇ ಮಾಡೋದು, ಎಲ್ಲ ಟೀಕುಡೆ ಕಟ್ಟಿಗೆನ ಬಳಸ್ತೀವಿ. ಕರಿಮತ್ತಿ ಟೀಕುಡೆ ಜಾಸ್ತಿ ಬಳಸೋದು ನಾವು. ಕರಿಮತ್ತಿಗೆ ಅಂದ್ರೆ ಈ ತರ ಕೆಳಗಡೆ ಹಚ್ಚಿಗೆ ಅಷ್ಟು ಬಳಸ್ತೀವಿ. ಇದೆಲ್ಲ ನಮ್ಮ ಸ್ಟಾಪ್ ಬಂದ್ರಿ, ಇದೆಲ್ಲ ನಾವು ಹಿಂಗ ಕೆತ್ತನೆ ಕೆಲಸ ಮಾಡ್ಬೇಕಲ್ರಿ, ನಮ್ಗೆ ಸುಮಾರು ವರ್ಷ ನಮ್ಗೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾವೀಗ ಒಂದ್ ವರ್ಷಕ್ಕೆ ಒಂದ್ ರಥ ಕೊಡಾಕ ಇವೆಲ್ಲ ಎಂಡ್ ವರ್ಕ್ ಮಾಡ್ತೀವಿ. ಎಲ್ಲ ನೋಡಿ, ಇವೆಲ್ಲ ನೀವು ಮಿಷಿನ್ ಅಲ್ಲಿ ತಯಾರಾಗುತ್ತೆ. ಎಲ್ಲ ಅಂತಿರ್ತಾರೆ ಜನ, ಅಂತಿರ್ತಾರೆ ರೀ, ನಾವು ಅದಕ್ಕೆ ಕಿವಿ ಕೊಡಲ್ಲ ರೀ ನಾವು. ಕರೆಕ್ಟ್. ಯಾಕಂದ್ರೆ ನನ್ನ ಕೆಲಸ, ನನ್ನಿದು, ನನಗೆ ಎಲ್ಲಿ ಗೌರವ ಬರಬೇಕು ಅಲ್ಲಿ ಗೌರವ ಬಂದೇ ಬರುತ್ತೆ. ಏನು ಅಲ್ಪ ಸ್ವಲ್ಪ ಮಾತಾಡ್ತಿರ್ತಾರೆ, ಅಂಥವಕ್ಕೆಲ್ಲ ನಾನು ಕಿವಿ ಕೊಡಲ್ಲ. ಒಂದು ರೇಖಾ ಬಡಿಗೇರ್ ಅಂತೇಳಿ ರಾಯಚೂರು ಉಪನ್ಯಾಸಕರಿ ಅವರು ನನ್ನ ಡಾಕ್ಟರೇಟ್ ಅವಾರ್ಡ್ ತೊಗೊಂಡಾಗ ನನ್ನ ಅವ್ರು ನೋಡಿದ್ರು, ಅವ್ರ ಪತಿಯವರು ಅಂದ್ರೆ ಮಾರುತಿ ಬಡಿಗೇರ್ ಅವರು ನನ್ನನ್ನು ನೋಡಿದ್ರಿ, ಅಲ್ಲಿ ಚೆನ್ನೈಗೆ ಬಂದಿದ್ರಿ ಅವರು. ಅವಾಗ ಅವರು ನೋಡಿ, ಓ ಈ ಅಣ್ಣರ ಬಗ್ಗೆ ಒಂದು ಪುಸ್ತಕ ಬರೆಯೋಣ ಅಂತೇಳಿ ನನ್ನ ಬಗ್ಗೆ ಅಧ್ಯಯನ ಮಾಡಿ, ನನ್ನ ಬಗ್ಗೆ ಒಂದು ಇದು ಮಾಡಿಕೊಂಡು ಅವರೊಂದು ಪುಸ್ತಕ ಬರೆದ್ರು. ಅದು ಪುಸ್ತಕ ನವೆಂಬರ್ 12ನೇ ತಾರೀಕು ಬಿಡುಗಡೆ ಆಯ್ತು ರೀ. ಬಿಸಿಲೂರಿನ ತೇರು ಅಂತೇಳಿ ಪುಸ್ತಕದ ಹೆಸರು. ಅಂದರೆ ನಾವು ಬಿಸಿಲು ನಾಡ್ರಿ ಇದು ನಮ್ಮದು, ಹಂಗಾಗಿ ಇಲ್ಲಿ ಮಾಡ್ತಕ್ಕಂಥ ತೇರು ಬಿಸಿಲೂರಿನ ತೇರು ಅಂತೇಳಿ ರಾಷ್ಟ್ರ ಕವಿ ರೀ. ಈಗ ಸದ್ಯ ಜ್ಞಾನಪೀಠ ಪ್ರಶಸ್ತಿ ಬರ್ತೈತ್ರಿ, ಈಗ ಸದ್ಯ ಅವ್ರಿಗೆ ಅವಾರ್ಡ್ ಇದೆ. ಅವರು ಕೇಂದ್ರ ಅಕಾಡೆಮಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಅವರು ಬಿಸಿಲೂರಿನ ತೇರು ಅಂತೇಳಿ ನಾಮಕರಣ ಮಾಡಿದ್ದು ಅವರು ಕುಮ್ಮು ವೀರಭದ್ರಪ್ಪ ಅಂತೇಳಿ ದೊಡ್ಡ ಸಾಹಿತಿಗಳು ರೀ ಅವರು. ಕುವೆಂಪು ಅವರು ಹೆಂಗೆ ಈಗ ಸದ್ಯ ಅವ್ರಿಗೂ ಒಂದು ಜ್ಞಾನಪೀಠ ಪ್ರಶಸ್ತಿ ಆಹ್ವಾನ ಇದೆ. ಅಂಥರೊಬ್ಬರು ನನ್ನ ಬಗ್ಗೆ ಒಂದು ಹೆಡ್ಲೈನ್ಸ್ ಬರೆದ್ರು, ನನ್ನ ಬಗ್ಗೆ ಒಂದು ಇತಿಹಾಸ ಬರೆದ್ರಿ. ಕುಮ್ಮು ವೀರಭದ್ರಪ್ಪ ಅಂತೇಳಿ ದೊಡ್ಡ ಸಾಹಿತಿಗಳು ರೀ ಅವರು ಕೂಡ. ಅವ್ರು ಬರೆದದಕ್ಕೆ ಬಿಸಿಲೂರಿನ ತೇರು ಅಂತೇಳಿ ನಮ್ಮ ಬಗ್ಗೆ ಒಂದು ಪುಸ್ತಕ ಬರೆದ್ರು. ಇದು ಡಾಕ್ಟರ್ ಯಲ್ಲಪ್ಪ ಬಡಿಗೇರವರ ಒಂದು ಕಿರು ಪರಿಚಯ. ನಿಮಗೂ ರಥಗಳ ಬಗ್ಗೆ ಮಾಹಿತಿ ಏನಾದ್ರು ಬೇಕಿದ್ದರೆ ಅಥವಾ ರಥವ ನಿರ್ಮಾಣ ಏನಾದ್ರು ಮಾಡಬೇಕಾಗಿದ್ದರೆ ಇವರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಪ್ಲೇ ಮಾಡೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ.